ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಮುಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು. ಕಣಿಯನಮುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಚ್.ಎಂ. ನಾಗೇಂದ್ರ ರವರು ಕಲಿಕಾ ಹಬ್ಬಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಶಿಕ್ಷಕರಿಗೆ, ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಮನವಿ ಸಹ ಮಾಡಿದ್ರು. ಹಾಗಾದರೆ ಕಣಿಯನಮುಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬ ಹೇಗಿತ್ತು? ಅಕ್ಕಪಕ್ಕದ ಶಾಲೆಗಳಿಂದ ಬಂದಿದ್ದ ಮಕ್ಕಳು ಕಲಿಕಾ ಹಬ್ಬದಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು? ಶಿಕ್ಷಕರು, ಪೋಷಕರು ಕಲಿಕಾ ಹಬ್ಬದಲ್ಲಿ ಹೇಗೆ ಭಾಗಿಯಾದರು? ಬನ್ನಿ ನೋಡಿಕೊಂಡು ಬರೋಣ ಕಲಿಕಾ ಹಬ್ಬದ ಸಡಗರದಲ್ಲಿ. ಓಕೆ ಸರ್. ಸರ್, ನಮ್ಮಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ಕ್ಲಸ್ಟರಿಂದ ಎಲ್ಲ ಮಕ್ಕಳುಗಳು ಬಂದಿದ್ದಾರೆ. ಅವ್ರಿಗೆ 7 ಈವೆಂಟ್ಸ್ಗಳಿದ್ದಾವೆ. ಅದರಲ್ಲಿ ಒಂದು ಜ್ಞಾಪನ ಶಕ್ತಿ, ಕತೆ ಹೇಳೋದು ಮತ್ತು ಇನ್ನೂ ಅನೇಕವು ಇದ್ದಾವೆ. ಸೊ ಆ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ದೀವಿ. ಪೋಷಕರಿಗೂ ಸಪ್ರೇಟು ಅವ್ರಿಗೊಂದು ಈವೆಂಟ್ ಎಲ್ಲ ಇಟ್ಟಿದ್ದೀವಿ. ಸೊ ಕಾರ್ಯಕ್ರಮ ನಡೀತಾ ಇದೆ. ಬಂದ ಮಕ್ಕಳಿಗೆ ಎಲ್ರಿಗೂ ಸಹ ಊಟವನ್ನು ವ್ಯವಸ್ಥೆ ಮಾಡಿದ್ದೀವಿ. ಎಲ್ರಿಗೂ ಹೋಳಿಗೆ ಊಟವನ್ನು ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ದೀವಿ ಸರ್. ಪೋಷಕರು ಮತ್ತು ನಮ್ಮ ಊರಿನ ಸಹಕಾರ ತುಂಬ ಚೆನ್ನಾಗಿದೆ ಸರ್. ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಈ ಸೆಲ್ಫಿ ಪಾಯಿಂಟ್ ಆಗ್ಬೋದು, ಮತ್ತು ಹೊರಗಡೆ ಸುಸ್ವಾಗತ ಬೋರ್ಡ್ ಆಗ್ಬೋದು, ಮತ್ತು ಡಯಾಸ್ ಫಂಕ್ಷನ್ನು ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಮಕ್ಕಳುಗಳು ವಿವಿಧ ರೀತಿಯ ಮಕ್ಕಳುಗಳು ಎಲ್ಲ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಖುಷಿಯಿಂದ ವ್ಯಕ್ತಪಡಿಸ್ತಿದ್ದಾರೆ. ಭಾಳ ಸಂತಸದಾಯಕ ಕಲಿಕೆ. ಮಕ್ಕಳಲ್ಲಿ ಈ ಸ್ಟೇಜ್ ಫಿಯರ್ ಅನ್ನೋದನ್ನ ಹೋಗಲಾಡಿಸೋದು ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದರಲ್ಲಿ ಈ ನಮ್ಮ ಮಕ್ಕಳಲ್ಲಿ ಬೆಳೆಸೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಸರ್. 100% ಸರ್, ತುಂಬ ಯೂಸ್ ಆಗ್ತಾಯಿದೆ. ನಾವು ಪ್ರತಿ ಬೇರೆ ಶಾಲೆಗೆ ಹೋಗ್ತಾ ಇದ್ವಿ, ಬಟ್ ಈಗ ನಮ್ಮ ಶಾಲೆಯಲ್ಲೇ ಆಯೋಜನೆ ಮಾಡಿದ್ದೀವಿ. ಇದೊಂಥರ ಎಕ್ಸ್ಪೀರಿಯನ್ಸ್, ಎಲ್ಲ ರೀತಿಯ ಅನುಭವಗಳು ಆಗ್ತಾಯಿದೆ ಸರ್. ಟೀಚರು ಮತ್ತು ಕ್ಲಸ್ಟರ್ ಟೀಚರ್ಗಳು, MRPಗಳು ಎಲ್ಲ ಬಂದು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಇದು ಮಾಡಿದ್ದಾರೆ. ಮತ್ತು ನಮ್ಮ ಊರಿನ ಪ್ರಮುಖರು ಸಹ ಇದಕ್ಕೊಂದು ಸಹಾಯವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಿರೇಗೌಡರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಹ ನಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದ್ದಾರೆ ಸರ್. 2 ಆಯತ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ವೃತ್ತ ತಗೊಂಡು ಮೇಲಿಡಬೇಕು, ಅದ್ರ ಕೆಳಗಡೆ ಒಂದು ತ್ರಿಭುಜ ಇಡಬೇಕು, ಅದ್ರ ಕೆಳಗೆ ಒಂದು ಚೌಕ ಇಡಬೇಕು, ನೋಡ್ಕೋಬೇಕು. ಅದ್ರ ಕೆಳಗೆ ಮಾಡಬೇಕು 2 ಒಂದ್ಸಲ ಇದನ್ನ ಮಾಡಿ ಪಕ್ಕದಲ್ಲಿ ಇದೇ ತರ ಇನ್ನೊಂದು ಮಾಡಬೇಕು. ಅರ್ಥ ಆಯ್ತಾ? ಇದು ಕೇಳಿಸ್ಕೋಬೇಕು. ಯಾರು ಬೇಗ ಮಾಡ್ತಾರೋ ಅವರು ಗೆದ್ದಂಗೆ. ಅರ್ಥ ಆಯ್ತಾ? ನೀವು ಒಂದ್ಸಲ ಹೇಳ್ತೀವಿ ನೋಡಿ, ಇದೇ ತರದ್ದು ಇದು ಆಕೃತಿಗಳನ್ನ ಕೊಟ್ಟಿದ್ದೀನಿ ನಿಮಗೆ. ಆಯ್ತಾ? ಹೆಣ್ಗಳು ಎಷ್ಟಿದೆ ಅಂತ 8 ಇರಬೇಕು. ಕೆಳಗಿಡಿ, ಎಕ್ಸ್ಪೀರಿಯನ್ಸ್ ಕೆಳಗಿಡಿ. 1 2 3 4 5 ಎಲ್ಲ ಶಾಲೆಯ ಶಿಕ್ಷಕರು 2 3 4 5 6 7 ಇದು ನಾವು ಮಾಡ್ತಾ ಇರೋಂಥದ್ದು ಕಲಿಕಾ ಹಬ್ಬ ಮೊದಲನೇ ಸಲ. ಲಾಸ್ಟ್ ಟೈಮು ಹೈಸ್ಕೂಲ್ HM ಅವರು ನಡೆಸ್ಕೊಟ್ಟಿದ್ರು. ಅದು ಹೈಸ್ಕೂಲ್ ಮಕ್ಕಳಿಗೆ ಸೇರಿದಂತೆ ಮಾಡಿದರು. ಈ ಸಲ 1ರಿಂದ 5ನೇ ತರಗತಿ ಮಕ್ಕಳು ಒಂದು ಕ್ಲಸ್ಟರಿನ 12 ಶಾಲೆ ಸರ್ಕಾರಿ ಶಾಲೆ ಮಕ್ಕಳು
12 ಶಾಲೆಯಿಂದ 1ರಿಂದ 5ನೇ ತರಗತಿ ಮಕ್ಕಳೆಲ್ಲ ಬಂದಿದ್ದಾರೆ ಇವತ್ತು. ಇದರಲ್ಲಿ 7 ವಿಂಗ್ಗಳನ್ನ ಮಾಡ್ಕೊಂಡಿದ್ದೀವಿ. 7 ವಿಂಗಲ್ಲಿ ಒಂದು ಗಟ್ಟಿ ಓದು, ಕತೆ ಹೇಳೋದು, ಮೆಮೊರಿ ಟೆಸ್ಟು, ಕೈ ಬರಹ, ಗಣಿತ ಇದಿಷ್ಟು ಬೆಳಗ್ಗೆ ಹೊತ್ತು ನಡೀತವೆ. ಇನ್ನು ಮಧ್ಯಾಹ್ನ ಒಂದು ಕ್ವಿಝು ಮತ್ತು ಪೋಷಕರು ಮತ್ತು ಮಕ್ಕಳ ಜೊತೆ ಸಂಬಂಧ ಅನ್ನೋ ಒಂದು ಚಟುವಟಿಕೆ ಮಾಡ್ತಿದ್ವಿ. ಅದು ಸಹ ಒಂದು ಕಾಂಪಿಟೇಷನ್. ಎಲ್ಲನೂ ಕಾಂಪಿಟೇಷನ್ ಆಗಿ ಇದನ್ನು ಮಾರ್ಪಾಟು ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಬಂದ ಮಕ್ಕಳಿಗೆ ಪ್ರೈಸಸ್ ಇರುತ್ತೆ. ಒಂದೊಂದು ಶಾಲೆಯಲ್ಲಿ ವೈವಿಧ್ಯವಾಗಿರುತ್ತೆ ಸರ್. ಒಂದು ಶಾಲೆ ಶಿಕ್ಷಕರ ಸಹ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಕೆಲವು ಶಾಲೆಗಳಲ್ಲಿ SDMC ಸಹಕಾರ ತುಂಬ ಚೆನ್ನಾಗಿರುತ್ತೆ. ಕೆಲವು ಶಾಲೆಗಳಲ್ಲಿ ಮಕ್ಕಳು ತುಂಬ ಬ್ರೈಟ್ ಆಗಿರೋ ಮಕ್ಕಳಿರ್ತವೆ, ತುಂಬ ಚೆನ್ನಾಗಿ ಕಲಿತಾ ಇರ್ತವೆ. ಪೋಷಕರ ಉತ್ತೇಜನ ಮತ್ತು ಮಕ್ಕಳಿಗೆ ಕಲಿಸುವಂಥ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ನಿಮಗೆಲ್ಲ ಗೊತ್ತಿರೋ ಹಾಗೇ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳು. ಹಾಗಾಗಿ ಅವ್ರಿಗೆ ಹೆಚ್ಚಿನ ಗಮನ ಕೊಟ್ಟು ಕಲಿಸುವಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಈಗ ನಾವು ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಗಣಿತ ಗಣಕ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಮಕ್ಕಳಿಗೆ ಫೋನ್ ಮಾಡಿ, ಗಣಿತದಲ್ಲಿ ಹಿಂದುಳಿದಿರೋ ಅಂಥ ಮಕ್ಕಳಿಗೆ ಫೋನ್ ಮಾಡಿ ಫೋನಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಗಣಿತನ ಕಲಿಸೋ ಪ್ರಯತ್ನ ಪಡ್ತಾಯಿದ್ದೀವಿ. ವಾರಕ್ಕೆ ಒಂದು 3 ಕರೆ ಮಾಡ್ತೀವಿ. ಫೋನ್ ಮೂಲಕ ಗಣಿತನ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಇದರಿಂದ ಪೋಷಕರ ಬೆಂಬಲವೂ ತುಂಬ ಚೆನ್ನಾಗಿದೆ, ಪೋಷಕರ ಸಹಕಾರ ಸಿಗ್ತಾ ಇದೆ, ಮತ್ತು ಒಂದು ಉತ್ತಮ ಪ್ರತಿಕ್ರಿಯೆ ಇದೆ ಪೋಷಕರಿಂದ. ಈ ಶಾಲೆ ನಮಗೆ ಸ್ವಲ್ಪ ತುಂಬಾ ವಿಶೇಷ ಸರ್. ಈ ಶಾಲೆ ನಮ್ಗೆ ಲಾಸ್ಟ್ ಟೈಮು ಪ್ರತಿಭಾ ಕಾರಂಜಿಗೂ ತುಂಬ ಸಹಕಾರ ಮಾಡಿ ನಮ್ಮ ಪ್ರತಿಭಾ ಕಾರಂಜಿ ತುಂಬ ಉತ್ತಮವಾಗಿ ನಡೆಸ್ಕೊಟ್ಟಿದ್ರು. ಈ ಸಲ ನಮಗೆ ಕಲಿಕಾ ಹಬ್ಬಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು, ಊರವರಾಗಲಿ ಮುಖ್ಯ ಶಿಕ್ಷಕರು ನಮ್ಮ ನಾಗೇಂದ್ರ ಸರ್ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೊದಲು ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ನಮಗೆ ಫಸ್ಟು ಕನ್ಫ್ಯೂಷನ್ ಇತ್ತು. ಎಲ್ಲಿ ಮಾಡೋದು, ಹೇಗೆ ಮಾಡೋದು ಅನ್ನೋದು. ನಮ್ಮ ಶಾಲೆಯಲ್ಲಿ ಮಾಡಿಕೊಡ್ತೀವಿ ಅಂತ ಅವರೇ ಸ್ವಪ್ರೇರಿತವಾಗಿ ಒಪ್ಕೊಂಡು ನಮ್ಮ ಶಾಲೆಯಲ್ಲಿ ನಡೆಸ್ಕೊಡ್ತೀವಿ ಬನ್ನಿ, ಚೆನ್ನಾಗಿ ನಡೆಸ್ಕೊಡ್ತೀವಿ ಬನ್ನಿ ಅಂತ ಅವರು ನಡೆಸ್ಕೊಡ್ತಿದ್ದಕ್ಕೆ ತುಂಬ ಹೃದಯಪೂರ್ವಕವಾಗಿ, ವೈಯಕ್ತಿಕವಾಗಿ ಮತ್ತು ಇಲಾಖೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೀನಿ ಸರ್. ಅಣ್ಣ ಫೋನ್ ತೆಗಿನಿಲ್ಲ. ಅನ್ನ ಸಾಂಬಾರು ಇದೆ, ಊಟ ಮಾಡಿ, ತುಂಬ ಮಾಡಿ. ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ. ವಿದ್ಯೆಯನ್ನ ಕಲಿಯುವ ಸಲುವಾಗಿ ನಮ್ಮ ಘನ ಸರ್ಕಾರ ನಿಮ್ಗೆ ಕೆಲವೊಂದು ಯೋಜನೆಗಳನ್ನ ಅವಾಗವಾಗ ಶೈಕ್ಷಣಿಕ ವರ್ಷಗಳಲ್ಲಿ ತರ್ತಾ ಇರುತ್ತೆ. 24 ಮತ್ತು 25ನೇ ಸಾಲಿನಲ್ಲಿ ಮಕ್ಕಳಿಗಾಗಿ ಒಂದು ಕಲಿಕಾ ಹಬ್ಬವನ್ನ ಏರ್ಪಡಿಸಿದೆ. ಕಾರಣ ಇಷ್ಟೇ, ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಭೆ ಶೈಕ್ಷಣಿಕವಾಗಿ ಗುರುತಿಸಿ ಎಲ್ಲ ಮಕ್ಕಳ ಜೊತೆಗೆ ಒಂದು ಸ್ಪರ್ಧಾ ಮನೋಭಾವನವನ್ನ ಏರ್ಪಡಿಸಿ ಆ ಗೆದ್ದಾಗ ಸಿಗ್ತಕ್ಕಂತಹ ಖುಷಿ ಎಲ್ಲರಿಗೂ ಸಿಗ್ಲಿ ಅಂತ ನಾವು ಇದೇ ವರ್ಷದಲ್ಲಿ ಕಲಿಕಾ ಹಬ್ಬವನ್ನ ಮಾಡಿದ್ವಿ. 6ರಿಂದ 9ನೇ ತರಗತಿಯ ಮಕ್ಕಳವರೆಗೆ ಮಾತ್ರ. ಸೊ ಯೋಚನೆ ಮಾಡಿದ್ರು, 1ರಿಂದ 5ನೇ ತರಗತಿ ಮಕ್ಕಳು ಏನ್ ಮಾಡಿದ್ರು, ಅವ್ರಿಗೂ ಕೂಡ ಮಾಡ್ಬೇಕು ಈ ಕಲಿಕಾ ಹಬ್ಬವನ್ನ ಅಂತ ಮನಗಂಡು ಈ ಮಕ್ಕಳಿಗೋಸ್ಕರ ಇನ್ನೇನು ವರ್ಷ ಮುಗಿಲಿಕ್ಕಾಗಿದೆ, ಆದ್ರೂ ಕೂಡ ಮಕ್ಕಳಿಗೆ ನಾವು ಒಂದು ಸಂತಸದಾಯಕ ಕಲಿಕೆಯನ್ನ ಈ ಒಂದು ಸ್ಪರ್ಧಾ ಸ್ಫೂರ್ತಿ ಮೂಲಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ಹಿಂದಿನ
ಕಲಿಕಾ ಹಬ್ಬದಲ್ಲಿ ಬರೀ 5 ಕಾರ್ನರ್ಗಳು ರನ್ ಆಗ್ತಾ ಇತ್ತು, ಇದರಲ್ಲಿ ಈಗ 7 ಕಾರ್ನರ್ಗಳು ರನ್ ಆಗ್ತಾ ಇದೆ. 2 ಎಕ್ಸ್ಟ್ರಾ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಮಕ್ಕಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಖುಷಿ ಸಂತಸ ಸಿಗಲಿ ಅಂತಕ್ಕಂಥ ಕಾರಣಕ್ಕೆ ತರಗತಿವಾರು ಮಾಡ್ತಾ ಇದ್ದೀವಿ. ಆದ್ರೆ 7 ಕಾರ್ನರ್ಗೂ ಕೂಡ 1ನೇ ತರಗತಿಯ ಮಗು ಎಲ್ಲ 7 ಕಾರ್ನರ್ಗಳನ್ನು ಗಟ್ಟಿ ಓದು, ಕತೆ ಕಟ್ಟೋಣ, ಸಂತಸದಾಯಕ ಗಣಿತ, ಆಮೇಲೆ ರಸಪ್ರಶ್ನೆ, ಸ್ಮರಣಿಕೆ ಅಂತ ಮೆಮೊರಿ ಟೆಸ್ಟ್ ಅಂತ. ಸೊ ಈ 7 ಕಾರ್ನರ್ಗಳಿಗೂ ಮಕ್ಕಳು ಹೋದಾಗ ಅವು ವಿವಿಧ ರೀತಿಯ ವಿಭಿನ್ನವಾದಂತಹ ಒಂದು ಅನುಭವ ಸಿಗ್ಲಿ, ಮುಂದೆ ದೊಡ್ಡ ಕ್ಲಾಸುಗಳಿಗೆ ಹೋಗ್ತಾ ಹೋಗ್ತಾ ಮಗು ಆ ಒಂದು ಕಾಂಪಿಟೆನ್ಸಿಯನ್ನ ಬೆಳೆಸ್ಕೊಳ್ಳಿ ಅಂತ. ಇದ್ರ ಮುಖ್ಯ ಉದ್ದೇಶನೇ FLN ಅಂತ, ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತೇಳಿ. ಮಕ್ಕಳು ಓದು ಬರಹದ ಜೊತೆಗೆ ಗಣಿತವನ್ನ ಕಲಿಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. 1ನೇ ತರಗತಿಯಲ್ಲಿರೋ ಮಗು 5ನೇ ತರಗತಿಯಲ್ಲಿರೋ ಮಗುವಿನ ಸಾಮರ್ಥ್ಯಕ್ಕೆ ವ್ಯತ್ಯಾಸ ಇರುತ್ತೆ. ಆದ್ರೆ ಆ ಮಗುವಿಗೆ ಗೊತ್ತಿರಬೇಕು ಅಂತಕ್ಕಂಥ ಕಾರಣಕ್ಕೇನೆ ನಾವು ಸಂತಸ ಕಲಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಗಣಿತದಲ್ಲಿ 1ನೇ ತರಗತಿಯ ಮಗುವಿಗೆ 1ರಿಂದ 10 ಸಂಖ್ಯೆಗಳನ್ನ ಕೊಡ್ತೀನಿ. ಅದೇ 3 ಮತ್ತೆ 4 5ನೇ ಕ್ಲಾಸಿಗೆ ಹೋದಾಗ 99, 5ಕ್ಕೆ ಬಂದಾಗ 999. ಈಗ ಒಂದೊಂದು ತರಗತಿಗೆ ಹೋಗ್ತಾ ಇದ್ದಾಗ ಈ ಸಂಖ್ಯೆಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ರೆ ಮಗುವಿಗೆ 1ರಿಂದ 9ರವರೆಗೆ ಸಂಖ್ಯೆ ಕಲ್ತ್ರೆ ಅದು 99ರವರೆಗೆ ಹೇಳುತ್ತೆ ಅಂತಕ್ಕಂಥದ್ದು ಇದರ ಒಂದು ಮೂಲ ಉದ್ದೇಶ. ಹೇಳ್ತಾ ನನ್ನ ಮಾತನಾಡಿಸ್ತು. ಎಲ್ಲ ಶಿಕ್ಷಕರು ದಯಮಾಡಿ ಎಲ್ಲರೂ ಮುಂಭಾಗಕ್ಕೆ ಬನ್ನಿ. ಮಧ್ಯೆ ಎಲ್ಲ ಚೇರ್ಸ್ ಖಾಲಿ ಇದ್ದಾವೆ, ಎಲ್ಲ ಮುಂಭಾಗ ಬರ್ಬೇಕು ಅಂತ ಕೇಳ್ಕೊತಾ. ಎಲ್ಲ ಬೆರೀಲಿ, ಕಲೀಲಿ, ಖುಷಿ ಪಡ್ಲಿ ಅಂತಕ್ಕಂಥದಕ್ಕೆ ಎಲ್ಲರಿಗೂ ಸಾಕಷ್ಟು ಸಮಯ ಇರುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದರಿಂದ ಶ್ರಮ, ಸಮಯ, ಹಣ ಎಲ್ಲವೂ ವ್ಯಯ ಆಗಿರುತ್ತೆ. ಆ ಒಂದು ವ್ಯಯ ಮಾಡ್ತಕ್ಕಂಥದ್ದು ಒಂದು ದಿವಸದಲ್ಲಿ ನಾವು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಸುಮ್ಮನೆ ಏನೋ ಕರ್ಕೊಂಡು ಬಂದ್ರು ಮಾಡಿದ್ರು ಹೋದ್ರು ಅಲ್ಲ. ಉಂಡಿ ರವಿಕುಮಾರ, GLPS ಕಟ್ಟೆಹುಂಡಿ ರವಿಕುಮಾರ್, ಪ್ರತೀಕ್ಷ ಬೆಟ್ಟದ ಬೀಡು ಸಮರ್ಥ, ಹಳ್ಳದ ಮರನಲ್ಲಿ ಸಮರ್ಥ. ಕಲಿಕಾ ಹಬ್ಬ ಮಾಡೋದು ಒಳ್ಳೇದೇ, ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳ್ತಾ ಆದ್ರೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಕಾರ್ಯಕ್ರಮನ ಮಾಡಿ ಚೆನ್ನಾಗಿ, ಆದ್ರೆ ಸ್ವಚ್ಛತೆಯನ್ನ ಕಾಪಾಡಿ. ದಯವಿಟ್ಟು ಸ್ವಚ್ಛತೆ ಮೇನು. ಸ್ವಚ್ಛತೆ ಕಾಪಾಡಲಿಲ್ಲ ಅಂದ್ರೆ ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಅದು ವೇಸ್ಟ್. ಫಸ್ಟ್ ನೀವು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲಾನು ಸ್ವಲ್ಪ ಸ್ವಚ್ಛತೆನ ಮಾಡ್ಕೊಂಡು ಅನಂತರ ಮಾಡಿ. ಎಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ನೀವು ಸ್ವಚ್ಛತೆಯಿಂದ ಏನೇ ಮಾಡಿದ್ರು ಅದು ಬಂದವ್ರಿಗೂ ಒಂಥರ ಏನೋ ಮುಜುಗರ ಆಗುತ್ತೆ. ಫಸ್ಟು ಅದನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ನೀವೇನೇ ಕಾರ್ಯಕ್ರಮ ಮಾಡಿ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನನ್ನನ್ನು ಈ ವೇದಿಕೆ ಮೇಲೆ ಕರೆಸಿ ಸ್ವಾಗತ ಮಾಡಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ಧನ್ಯವಾದನ ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಆನ್ಲೈನ್ ಅನ್ಶಿತಾ, ಆನ್ಲೈನ್ ಅನಂತ ನಮಸ್ಕಾರಗಳು. ಏನು ಇಲ್ಲಿ ನಾನು ಮಾತಾಡೋಂಥದ್ದು ಏನೂ ಅವಶ್ಯಕತೆ ಇಲ್ಲ. ಕೊಟ್ಟಿದ್ದಾರೆ ಅವ್ರು ಏನಿದ್ದಲ್ಲ ಹಿರೇಗೌಡರು. ಇವಾಗ ಅದು ಮೇನ್ ಮಕ್ಕಳಿಗೆ ಅದು ಕ್ಲೀನ್ನೆಸ್ ಕಲಿಸ್ಬೇಕು. ಸ್ವಚ್ಛತೆ, ಅವ್ರಿಗೆ ವಾತಾವರಣ ಪಕ್ಕ ಗಿಡ ಮರ ನೆಡೋದು, ನೀರು ಹಾಕೋದು, ಮಕ್ಕಳಿಗೆ ಕ್ಲೀನ್ನೆಸ್ ಹೇಳ್ಕೊಟ್ರೆ ಅವ್ರು ಅದನ್ನೇ ಫಾಲೋ ಮಾಡ್ತಾರೆ. ಆದರೂ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ನಮ್ಮ ನಾಗೇಂದ್ರ ಸರ್ ಇಲ್ಲಿ ಬಂದಮೇಲೆ ಈ ಸ್ಕೂಲಲ್ಲಿ ಸುಮಾರು 3-4 ಫಂಕ್ಷನ್ ಆಗಿದೆ. ನಾನು ಮೊದಲು ಬರ್ತಾಯಿದ್ದೆ, ಇಷ್ಟ ಆಗ್ತಾ ಇರಲಿಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಕಾಲ್ಗೊಂಡಲ್ಲಿ ತುಂಬ ಫಂಕ್ಷನ್ ಆಗ್ತಿದೆ ಕನಿನುಂಡಿಲಿ, ಪರವಾಗಿಲ್ಲ, ಚೆನ್ನಾಗಿ ಸಕ್ಸಸ್ ಆಗಿ ಮಾಡಿದ್ದಾರೆ. ಇವತ್ತು ಕಲಿಕೆ ಹಬ್ಬ ಅಂದರೆ ನನಗೆ ನಿಜವಾಗ್ಲೂ ಹಬ್ಬ ಥರನೇ ಕಾಣಿಸ್ತು. ಹೋಳಿಗೆ ಊಟ ಎಲ್ಲ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಆದರೆ ಸ್ವಲ್ಪ ಮಕ್ಕಳು ಕನ್ಫ್ಯೂಸ್ಡು. ಅದೊಂದು ಬ್ಯಾಚ್ ಅವ್ರು ಏನು ಮಾಡ್ತಾರೆ, ನೇಮ್ ಪ್ಲೇಟ್ ಹಾಕಬೇಕು. ಈಗ 5ನೇ ತರಗತಿ ಮಕ್ಕಳು ಇಲ್ಲಿ ಬರಬೇಕು, ಈಗ ಮೆಮೊರಿ ಟೆಸ್ಟ್ಗೆ 6ನೇ ತರಗತಿ ಮಕ್ಕಳು ಇಲ್ಲಿ ಬರಬೇಕು ಅಂತ. ಹಾಗೆಲ್ಲ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತಿತ್ತಿಲ್ಲ. ನಾವೇ 2-3 ಕ್ಲಾಸಲ್ಲಿ ನೋಡಿದೆ, ಅಟೆಂಡ್ ಮಾಡಿದೆ. ಪಾಪ ಮಕ್ಕಳು ನನ್ನ ಪುಸ್ತಕದ ಆಮೇಲೆ ಹೋಗಿ ಅಂತಾರೆ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದರೆ ಚೆನ್ನಾಗಿರುತ್ತೆ. ಆದ್ದರಿಂದ ಏನು ಮಾತಾಡೋದಿಲ್ಲ. ನಮಗೊಂದು ಚಿಕ್ಕ ಕೆಲಸ ಹೇಳಿದ್ದಾರೆ, ಪೇಂಟ್ ಮಾಡಿಸ್ಕೊಡಿ ಸ್ಕೂಲ್ಗೆ ಅಂತ. ನಮ್ಮ ಕ್ಲಬ್ ವತಿಯಿಂದ ನನ್ನ ಕೈಲಾದ ಸಹಾಯ ಮಾಡಿ ಸ್ವಲ್ಪ ಪೇಂಟ್ ಮಾಡಿಸ್ಕೊಡ್ತೀನಿ. ನನಗೂ ಅದು ಅವಕಾಶ ಸಿಕ್ಕಿದ್ದು ಖುಷಿ ಆಯಿತು. ಯಾವಾಗ ಪೇಂಟ್ ಎಲ್ಲ ಕಲರ್ ಬಂದರೆ ಮಕ್ಳಿಗೆ ಆಟೋಮೆಟಿಕ್ಕಾಗಿ
ಇದು ಮುಟ್ಬಾರ್ದು, ಇಲ್ಲಿ ಕಸ ಹಾಕ್ಬಾರ್ದು ಅಂತ ಕ್ಲೀನು ಮೇಂಟೈನ್ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ನಾನು ನೋಡ್ತೀನಿ ಪೇಂಟ್ ಮಾಡಿಸಿ ಎಷ್ಟು ದಿನ ನೀವು ಕ್ಲೀನಾಗಿ ಇಟ್ಕೋತೀರಿ ಅಂತ. ಮತ್ತೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಾಗೇಂದ್ರ ಸರು, ಸ್ಕೂಲ್ ಕಲಿನುಂಡಿ ಟೀಚರ್ಗಳು ಎಲ್ಲರೂ ತುಂಬ ನನಗೆ ಏನು ಕೇಳಿದ್ರು ಇದು ಮಾಡ್ತಾರೆ, ಕೋಆಪ್ರೇಟ್ ಮಾಡ್ತಾರೆ. ಥ್ಯಾಂಕ್ ಯು. ಮೇಘನ ಕಟ್ಟೆ ಉಂಡಿ. ಇದುವರೆಗೆ ಇದುವರೆಗೂ ಬಹುಮಾನ ವಿತರಣೆ ನಡೆಸಿದ CRP ಮೇಡಮ್ ಅವರಿಗೆ ಧನ್ಯವಾದಗಳು. ಚಟುವಟಿಕೆ ಹೆಸರು ಸಂತಸದಾಯಕ ಗಣಿತ ಚಟುವಟಿಕೆ, 1ನೇ ತರಗತಿ GHPS ಆಲ್ನಳ್ಳಿ ಶಶಾಂಕ್. ಟೀಚರ್ಗಳು ಅಮೃತ. ತರಗತಿಯಲ್ಲಿ ಹರ್ಷಿತಾ, GB ಸರ್ಗೂರು ಹರ್ಷಿತಾ ಅಂಬಳ ಹೊಸಹಳ್ಳಿ. ಹಾಗೆ ನಾವು ಪೋಷಕರಿಗೂ ಕೂಡ ಒಂದು ಈ ವರ್ಷ ಅಜಯ್ ಅಂತಕ್ಕಂಥ ಮಗುವಿನ ಅಮ್ಮ, ಇದನ್ನ ದ್ವಿತೀಯ ಬಹುಮಾನ ಸುಮಾ ಅಂತೇಳಿ ಮೀನಾಕ್ಷಿ ಅವರ ಅಮ್ಮ, ತೃತೀಯ. ಓಕೆ ಮೇಡಮ್. ಓಕೆ ಒಂದು ನಿಮಿಷ. ಓಕೆ ಮೇಡಮ್.